ಈಗ ಹಾಲಿನ ದರವೂ ಏರಿಸ್ತಾರಂತೆ, ನೀರಿನ ದರವೂ ಏರಿಸ್ತಾರಂತೆ. ಇದರಿಂದ ಆರ್ಥಿಕ ಶಕ್ತಿ ಬೆಳೆಸೋ ವೃದ್ಧಿ ಮಾಡಕತ್ತಾರ. ಜನಗಳ ಕಿಸೆಗೆ ಕೈ ಹಾಕಿ ಇವತ್ತು ಎಷ್ಟು ಬಾರಿ ಮದ್ಯದ ರೇಟನ್ನು ಜಾಸ್ತಿ ಮಾಡಿದ್ರು ಈ ಸರ್ಕಾರ ಬಂದ ನಂತರ. ಇದು ಆರ್ಥಿಕ ಶಕ್ತಿನ? ಡೆವಲಪ್ಮೆಂಟ್ ಏನಿದೆ? ಒಂದೊಂದು ಕ್ಷೇತ್ರಕ್ಕೆ 180 ಕ್ಷೇತ್ರಕ್ಕೆ 10 ಕೋಟಿ ಹಣ ಕೊಟ್ಟಿರೋದು ಬಿಟ್ಟರೆ 2 ವರ್ಷದಲ್ಲಿ ಯಾವ ಕಾರ್ಯಕ್ರಮಕ್ಕೆ ದುಡ್ಡು ಕೊಟ್ಟಿದ್ದಾರೆ? ಹತ್ತು ಕೋಟಿ ಸಾಕ 2 ವರ್ಷಕ್ಕೆ ಡೆವಲಪ್ಮೆಂಟ್ಗೆ ಅಂತ ವಿಧಾನಸಭಾ ಕ್ಷೇತ್ರಗಳಿಗೆ? ಆರ್ಥಿಕವಾಗಿ ಸದೃಢವಾಗಿದ್ದೀವಿ ಅಂತಾರೆ. ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೇನು ತೊಂದರೆ? ನಿಮಗೆ 3 ತಿಂಗಳು 4 ತಿಂಗಳು ಯಾತಿಗೆ ಹಣ ಕೊಡ್ತಾ ಇಲ್ಲ? ಇವತ್ತು ನೋಡಿದೆ ಪತ್ರಿಕೆಯಲ್ಲಿ, ಯಾವುದೋ ನಿಮ್ಮ ಗೃಹ ಜ್ಯೋತಿ KEBದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ನ ವಸೂಲಿ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ರಿಯಂಬರ್ಸ್ ಮಾಡಲಿ ಅಂತೇಳಿ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ಲೇ ಇದೆ. ಇವತ್ತು ಪವರ್ ಸೆಕ್ಟರ್ನಲ್ಲಿ 40,000 ಕೋಟಿ ಸಾಲದ ಹೊರೆ ಹೊರಿಸಿದ್ದಾರೆ. 40,000 ಕೋಟಿ. ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರ ಸಾಲ ಮಾಡಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚು ಮಾಡ್ತಾ ಬಂದಿದ್ದಾರೆ? ದೇಶದ ಪ್ರಗತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ? GSDP ದರ ಎಷ್ಟಿದೆ? ನಮ್ಮ ರಾಜ್ಯದಲ್ಲಿ ಸಾಲ ಮಾಡ್ತಾ ಇದ್ದೀರಲ್ಲ, ಆ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ? ಆ ಸಾಲದವರೆ ನೀರಾವರಿಯ ಕಾರ್ಯಕ್ರಮ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ನೀವು ಬರೀತಾ ಇದ್ದೀರಿ, ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ತೋರಿಸ್ತಾ ಇದ್ದೀರಿ. ರಾಯಚೂರು ಭಾಗದಲ್ಲಿ 40 ಅಡಿ 50 ಅಡಿಗೆ ಇಳಿದ ಹೆಣ್ಮಕ್ಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದಿಗೆಗಳಿಗೆ ಹಾಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ಟಿವಿಲಿ ನೀವೇ ತೋರಿಸ್ತಾ ಇದ್ದೀರಿ. ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ. ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ? ಇದು ಮಾನವೀಯ ಸಂದೇಶದ ಜನವಾಹಿನಿ.